ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ. ಹಿರೇಕೆರೂರು ತಾಲೂಕಿನ ಮತ್ತಿಹಳ್ಳಿ ಗ್ರಾಮದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ PG ಕಟ್ಟಿಮನಿಯವರಿಗೆ ಪ್ರಯುಕ್ತ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಧರ್ ಅವರು, ಶ್ರೀ PG ಕಟ್ಟಿಮನಿಯಂತಹ ಹೃದಯವಂತ ಶಿಕ್ಷಕ ಮತ್ತೊಬ್ಬರು ಸಿಗುವುದು ಅಪರೂಪ. ಇಂತಹ ಶಿಕ್ಷಕರನ್ನ ಪಡೆದು ಮತ್ತಿಹಳ್ಳಿ ಶಾಲೆ ನಿಜಕ್ಕೂ ಧನ್ಯ ಅಂತ ಸ್ವಭಾವದ ಈ ವ್ಯಕ್ತಿ ಜನ ಮೆಚ್ಚಿದ ಶಿಕ್ಷಕರಾಗಿ ಇಂದು ಮತ್ತಿಹಳ್ಳಿ ಶಾಲೆಯ ಸತತ 9 ವರ್ಷಗಳ ಕಾಲ ಸೇವೆ ಮಾಡಿ ವಯೋ ನಿವೃತ್ತಿಯಿಂದ ನಿವೃತ್ತಿ ಹೊಂದುತ್ತಾ ಇರುವುದು ಒಂದು ಕಡೆ ಖುಷಿ ತಂದ್ರೆ, ಇನ್ನೊಂದು ಕಡೆ ಬೇಸರ ತರುವಂತಹ ವಿಚಾರ. ಮಕ್ಕಳಿಗೆ ಜ್ಞಾನದ ದೇವಿಯ ಚೌಕಿಯನ್ನ ಉಡಪಡಿಸಿದ ಇಂತಹ ಹೃದಯವಂತ ಶಿಕ್ಷಕರು ನಿಜಕ್ಕೂ ನಮ್ಮ ಇಲಾಖೆಗೆ ಹೆಮ್ಮೆ ತಂದಿದೆ ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಸಂಘಟನೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರು, ಜನಪ್ರತಿನಿಧಿಗಳು, ಹಂಸಬ್ಲಾವಿ ಕಸ್ಟರ್ ಮಾಜಿ ಹಾಲಿ CRP ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು, SDMC ಪದಾಧಿಕಾರಿಗಳು, ಸದಸ್ಯರು, ಪತ್ರಕರ್ತರು, ಪಾಲಕರು, ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಯುವರಾಜ್ ಕೇಸ್ ಅವರು, ಮತ್ತಿಹಳ್ಳಿ ಗ್ರಾಮದ ಹಿರಿಯರು, ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಅಂಗನವಾಡಿ ಕಾರ್ಯಕರ್ತರು, ಅಡುಗೆ ಸಿಬ್ಬಂದಿಯವರು, ಪ್ರೀತಿಯ ವಿದ್ಯಾರ್ಥಿಗಳು, ಸ್ನೇಹಿತರು ಕಾರ್ಯಕ್ರಮಕ್ಕೆ ಆಗಮಿಸಿ ಹರಸಿ ಹಾರೈಸಿದ್ದಕ್ಕಾಗಿ ಅನಂತ ಕೋಟಿ ಧನ್ಯವಾದಗಳು. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ನಂಗೆ ಗೆಸ್ ಮಾಡಿ ಮುಂಚೆ ಎಲ್ಲ ನಿವೃತ್ತಿ ಹೊಂದತಕ್ಕಂಥದ್ದು ಒಂದು ರೀತಿ ದುಃಖಕರ ಸಂಗತಿ ಆಗಿತ್ತು. ಆದ್ರೆ ಇವತ್ತು ನಿವೃತ್ತಿ ಹೊಂದತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿಯಾಗಿ ಇವತ್ತು ಇಲಾಖೆಯಲ್ಲಿ ಆಗ್ತಾ ಇದೆ. ಕಾರಣ ಏನಪ್ಪ ಅಂತಂದ್ರೆ ಇವತ್ತಿನ ಯೋಜನೆಗಳು, ಇವತ್ತಿನ ಕೆಲಸದ ಒತ್ತಡ ಈ ನಮ್ಮನ್ನ ಈ ವ್ಯವಸ್ಥೆಯಿಂದ ಬಿಟ್ಟರೆ ಸಾಕು ಅನ್ನೋ ಮಟ್ಟಕ್ಕೆ ಇವತ್ತು ಬಂದಿದ್ದೀವಿ. ಯಾಕೆಂದ್ರೆ ಒಂದು ಆರೋಗ್ಯ ಹಾಳಾಗ್ತಾ ಇದೆ, ನೆಮ್ಮದಿ ಹಾಳಾಗ್ತಾ ಇದೆ, ಸುಖ ಶಾಂತಿ ಎಲ್ಲವೂ ಹಾಳಾಗ್ತಾ ಇದೆ. ಅದಕ್ಕೆ ನಾನು ಬಹಳ ಸರಿ ನಾವು ವಿದ್ಯಾವಂತರು ಬಹಳ ತಪ್ಪುಗಳನ್ನು ಮಾಡ್ತೀವಿ. ಈಗ ಮಂಗಳೂರು, ಉಡುಪಿ ಈ ಕಡೆ ನಮಗಿಂತ ಬಹಳ ಬುದ್ಧಿವಂತರು ಇರ್ತಾರ, ಆದ್ರೆ ಅವರು ಸರ್ಕಾರಿ ಕೆಲಸಕ್ಕೆ ಹೋಗೋದು ಬಹಳ ಕಡಿಮೆ. ನಮ್ಮ ಕಡೆ ಅಷ್ಟು ಬುದ್ಧಿವಂತರು ಇರೋದಿಲ್ಲ, ಆದ್ರೆ ನಾವು ಸರ್ಕಾರಿ ಕೆಲಸವನ್ನ ಹೆಚ್ಚು ಅವಲಂಬಿಸ್ತೀವಿ. ನಾವು ಇನ್ನು ಗುಲ್ಬರ್ಗ, ರಾಯಚೂರು, ಯಾದಗಿರಿ ಕಡೆಗೆ ಹೋದ್ರೆ ಶಿಕ್ಷಣದ ಕಲಿಕಾ ಮಟ್ಟ ಕಡಿಮೆ ಇರ್ತದೆ, ಆದ್ರೆ ಅವ್ರದ್ದು ಸರ್ಕಾರದ ಕೆಲಸದ ಹೋರಾಟ ಜಾಸ್ತಿ ಇರ್ತದೆ. ಆದ್ರೆ ಇವತ್ತು ಸರ್ಕಾರಿ ಕೆಲಸ ಎಷ್ಟು ಒತ್ತಡದಿಂದ ಕೂಡಿದೆ ಅಂತಕ್ಕಂಥದ್ದು ನಮ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಬಹುಶಃ ಬಸವರಾಜ್ ಕಟ್ಟಿಮನಿ ಅಲ್ಲ, ಪರಮೇಶ್ವರಪ್ಪ ಕಟ್ಟಿಮನಿಯವರು ಸುದೀರ್ಘ ಸೇವೆಯನ್ನ ಇಲ್ಲಿ ಎಷ್ಟು ವರ್ಷ ಮಾಡಿದ್ರಿ? 9 ವರ್ಷ ಸೇವೆಯನ್ನ ಸಲ್ಲಿಸಿದ್ದಾರೆ. ನಾನು ಕಳೆದ ವಾರ ಬಂದಿದ್ದೆ. ಕಳೆದ ವಾರ ಬಂದಂತ ಸಂದರ್ಭದಲ್ಲಿ ಬೋರ್ಡ್ ನೋಡಿ ನಾನೇ ಕೇಳಿದೆ ಅವರಿಗೆ, ಏನ್ರಿ ನಿಮ್ದು ಈ ತಿಂಗಳು ರಿಟೈರ್ಡ್ ಐತಲ್ಲ, ನಮ್ ಗಮನಕ್ಕೆ ತಂದಿಲ್ಲ ಅಂತೇಳಿ. ಅಂದ್ರೆ ಸರ್ಕಾರಿ ನೌಕರ 3 ತಿಂಗಳು ಮುಂಚಿತವಾಗಿ ನಮ್ಗೆ ದಾಖಲೆಗಳನ್ನ ಕೊಡಬೇಕು, ನಿವೃತ್ತಿ ಪ್ರಸ್ತಾವನೆಗಳನ್ನ ಕೊಡ್ಬೇಕು ಅಂತಕ್ಕಂಥ ನಿಯಮ ಇದೆ. ಅವರು ನಿವೃತ್ತಿ ಆಗ್ಲಿಕ್ಕೆ ಇಷ್ಟ ಇರ್ಬೋದು, ಏನು ಹೇಳೇ ಇರಲಿಲ್ಲ. ಅವರಿಗೆ ನಾನು ಇಲ್ಲಪ್ಪ ಆ ಪ್ರಸ್ತಾವನೆಗಳನ್ನ ಕಳಿಸು ಅಂತ ಹೇಳಿದೆ. ಸೊ ಅವರು ನಿವೃತ್ತಿಯ ದಿನದವರೆಗೂ ಸಹ ಮತ್ತಿಹಳ್ಳಿ ಗ್ರಾಮದಲ್ಲಿ ಒಂದು ಚಿಕ್ಕ ಗ್ರಾಮ ಆದ್ರೂ ಸಹ ತಮ್ಮ ಪ್ರಯತ್ನದಿಂದ ಗ್ರಾಮಸ್ಥರನ್ನ ಒಟ್ಟುಗೂಡಿಸಿ ನಮ್ಮ ಯುವರಾಜು ಅವರೆಲ್ಲ, ನಾನು ಯಾವಾಗ ಬಂದ್ರು ಯುವರಾಜ್ ಅವರು ಸಿಗ್ತಾರೆ. ಸಿಕ್ಕಂತ ಸಂದರ್ಭದಲ್ಲಿ ಸರ್ ನಮ್ಮೂರಿಗೆ ರಿಪೇರಿ ಆಗ್ಬೇಕು, ನಮ್ಮೂರಿಗೆ ರೂಮ್ಗಳನ್ನ ಕೊಡ್ಬೇಕು, ನಮ್ಮೂರು ಶಾಲೆನ ಹೈಟೆಕ್ ಮಾಡ್ಬೇಕು ಸರ್, ನಾನು ದಾನಿಗಳಿಂದ ಏನೇನು ಮಾಡಿಸ್ಲಿಕ್ಕೆ ಸಾಧ್ಯತೆ ಇದೆ ನಾನು ಮಾಡಿಸ್ತೀನಿ, ನೀವು ಇಲಾಖೆಯಿಂದನೂ ಸಹ ಸಪೋರ್ಟ್ ಮಾಡ್ಬೇಕು ಅಂತೇಳಿ ನನಗೆ ಬಹಳ ಸಲ ಒತ್ತಾಯ ಮಾಡಿದ್ದಾರೆ. ಮತ್ತು ಅವರು ನಾನು ಬಂದಾಗೆಲ್ಲರೂ ಸಹ ಶಾಲೆ ಬಗ್ಗೆ ಬಹಳ ಕಾಳಜಿಯನ್ನ ಹೊಂದಿದ್ದಾರೆ. ಸೊ ಇಂಥ ಒಂದು ಗ್ರಾಮದಲ್ಲಿ ನಮ್ಮ ಕಟ್ಟಿಮನಿಯವರು, ಪರಮೇಶ್ವರಪ್ಪ ಕಟ್ಟಿಮನಿಯವರು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನ ಸಲ್ಲಿಸಿ ಇವತ್ತು ಅವರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರ ನಿವೃತ್ತಿ ಜೀವನ ಅತ್ಯಂತ ಸುಖಕರವಾಗಿರಲಿ, ದೇವರವರಿಗೆ ಸುಖ ಶಾಂತಿ
ನೆಮ್ಮದಿಯನ್ನ ಕೊಡ್ಲಿ, ಆ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಿ ಆ ಪರಮೇಶ್ವರಪ್ಪ ಕಟ್ಟಿಮನಿ ಸರಿಗೆ ಗುರುದಕ್ಷಿಣೆ ಏನಪ್ಪಾ ಅಂತಂದ್ರೆ ನೀವೆಲ್ಲ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ಈ ಸಮಾಜಕ್ಕೆ ದೊಡ್ಡ ಆಸ್ತಿ ಆದ್ರೆ ಅವರು ನಿಮ್ಗೆ ಕಲಿಸಿದ್ದಕ್ಕೂ ಒಂದು ಸಾರ್ಥಕತೆ ಸಿಗ್ತದೆ ಅಂತ ಹೇಳ್ತಾ ಅವರ ನಿವೃತ್ತಿ ಜೀವನ ಮತ್ತೊಮ್ಮೆ ಸುಖಕರವಾಗಿರ್ಲಿ ಅಂತ ಆಶಿಸಿ ನಾನು 2 ಮಾತನ್ನು ಮುಗಿಸ್ತೇನೆ.